ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ವಲಯ ಅರಣ್ಯ ಅಧಿಕಾರಿ ಕಚೇರಿಯ ಆವರಣದಲ್ಲಿ ಪಿಸಿಪಿ ದಿನಗೂಲಿ ನೌಕರರ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷರಾದ ಪಿ. ಬಾಲು ಅವರ ನೇತೃತ್ವದಲ್ಲಿ ಪಟ್ಟಣದ ಅರಣ್ಯ ಕಚೇರಿಯ ಮುಂಭಾಗದಲ್ಲಿ ಟೆಂಟ್ ನಿರ್ಮಾಣ ಮಾಡಿ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಪಾರ್ಶಿಯಾಲಿಟಿಯ ಬಗ್ಗೆ ಪ್ರತಿಭಟಿಸಿ ದಿನಗೂಲಿ ನೌಕರರನ್ನು ಕರ್ತವ್ಯಕ್ಕೆ ಮರು ನೇಮಕ ಮಾಡಿಕೊಳ್ಳಬೇಕು, ಡೆಪ್ಯುಟೇಷನ್ ಮೇಲೆ ಇತರ ಕರ್ತವ್ಯಕ್ಕೆ ನಿಯೋಜನೆ ಮಾಡಿರುವವರು ಕೈಬಿಡಬೇಕು, ಅವರ ಕೆಲಸ ಅವರಿಗೆ ಕೊಡಬೇಕು ಎಂದು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದರು. ಸರ್, ರೋಡ್ ಸೈಡ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಈ ದಿನಗೂಲಿ ನೌಕರರು. ಇವಾಗ ಅಲ್ಲಿ ಪೆಟ್ರೋಲ್ ಬ್ಯಾಂಕು, ಆಮೇಲೆ ಕೇರಳದವ್ರದ್ದು ಸೈಟ್ಗಳು ಇವೆಲ್ಲ ಆಗಿದೆಯಲ್ಲ ಸರ್. ಆಗಿರೋದ್ರಿಂದ ಈಗ ಅಲ್ಲಿ ಗಿಡಗಳಿಲ್ಲ ಅಂದ್ಬಿಟ್ಟು ಇವ್ರನ್ನ ನೌಕರನ್ನ ಕೆಲಸದಿಂದ ತೆಗೆದಿದ್ದಾರೆ. ಸಂಬಳ ಮಾಡಿಲ್ಲ ಸರ್, ಸಂಬಳಗಳೆಲ್ಲ ಕೊಡಿಸ್ಕೊಡ್ಬೇಕು. ತಿರ್ಗಾ ಮತ್ತೆ ಅವ್ರನ್ನ ಕೆಲಸಕ್ಕೆ ಮರು ನೇಮಕ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಡೆಪ್ಯುಟೇಷನ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ರನ್ನ ಗಾಡಿ ಇಲ್ಲಿ ನೌಕರಿಗೆ ತೊಂದರೆ ಆಗ್ತಾಯಿದೆ. ಅವರು ಡೆಪ್ಯುಟೇಷನ್ ರದ್ದು ಮಾಡಿಸಿ ಅವರು ವಾಪಸ್ ಕಳಿಸ್ಕೊಡ್ಬೇಕು ಸರ್ ಅವ್ರ ಇದಕ್ಕೆ ಅಂತ ನಮ್ಮ ಸಂಘದ ಒತ್ತಾಯ ಕೂತ್ಕೊಂಬಿಡಿ.